ಆತ್ಮೀಯ ಪ್ರಿಯ ವೀಕ್ಷಕರಿಗೆ ಮೈ ಸಿಸ್ಟರ್ ಚಾನೆಲ್ಗೆ ಸ್ವಾಗತ. ಈ ದಿನದ ಮತ್ತೊಂದು ಸುದ್ದಿ ನಿಮಗಾಗಿ. ಇದು ಮೈ ಸಿಸ್ಟರ್ ಚಾನೆಲ್ನ ಇಂಪ್ಯಾಕ್ಟ್ ಸುದ್ದಿ. ಹೊನ್ನಾಳಿ ತಾಲೂಕು ಕ್ಯಾಸಿನಕೆರೆ ಸಮೀಪ ಭದ್ರಾ ಬಲದಂಡೆಯ ಉಪನಾಲೆಯ ಶಿಥಿಲಗೊಂಡ ಅಕ್ವಾಡಕ್ನಲ್ಲಿ ಗುರುವಾರ ಬೆಳಗ್ಗೆ ನೀರು ಸೋರಿಕೆಯಿಂದ ಒಡೆದು ಹೋಗುವ ಸಾಧ್ಯತೆ ಇದೆ ಎಂಬ ಸುದ್ದಿ ಮೈ ಸಿಸ್ಟರ್ ನ್ಯೂಸ್ ಚಾನೆಲ್ನಲ್ಲಿ ಬಿತ್ತರವಾಗುತ್ತಿದ್ದಂತೆ ಹೊನ್ನಾಳಿ ತಹಶೀಲ್ದಾರ್ ಸಿ ರಾಜೇಶ್ ಕುಮಾರ್ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ತಹಸೀಲ್ದಾರ್ ಭೇಟಿಯಿಂದ ಎಚ್ಚೆತ್ತುಕೊಂಡ ಮೆಲೆಬೆನ್ನೂರು ಸಾಸ್ವೆಹಳ್ಳಿ ನೀರಾವರಿ ಇಲಾಖೆಯ ಇಂಜಿನಿಯರ್ಗಳು ಸ್ಥಳಕ್ಕೆ ದೌಡಾಯಿಸಿ ಮುಖ್ಯ ನಾಲೆಯಿಂದ ಈ ಉಪನಾಲೆಗೆ ಹರಿಯುವ ನೀರನ್ನು ಸ್ಥಗಿತಗೊಳಿಸಿ ಅಕ್ವಾಡಕ್ ರಿಪೇರಿ ಕಾರ್ಯಕ್ಕೆ ಮುಂದಾಗಿದ್ದು 2 ದಿನಗಳಲ್ಲಿ ಅಕ್ವಾಡಕ್ ರಿಪೇರಿ ಕಾರ್ಯ ಮುಗಿಸಿ ನಾಲಾ ಕೆಳಹಂತದ ರೈತರ ಹೊಲಗದ್ದೆ, ಅಡಿಕೆ ತೋಟಗಳಿಗೆ ನೀರಿನ ತೊಂದರೆಯಾಗದಂತೆ ವ್ಯವಸ್ಥೆ ಮಾಡುವುದಾಗಿ ಹೇಳಿದ್ದಾರೆ. ಮೈ ಸಿಸ್ಟರ್ ವರದಿಯ ಸಮಯ ಪ್ರಜ್ಞೆಯಿಂದ ದೊಡ್ಡ ಅವಘಡ ತಪ್ಪಿದಂತಾಗಿದ್ದು, ಇಂದು ಬೆಳಗ್ಗೆ ಅಕ್ವಾಡಕ್ ಸೋರಿಕೆಯ ವಿಷಯ ಅಧಿಕಾರಿಗಳ ಗಮನಕ್ಕೆ ಕೂಡಲೇ ಬಾರದೆ ಹೋಗಿದ್ದರೆ ಗಂಟೆಗಟ್ಟಲೆ ರಭಸವಾದ ನೀರು ಅಕ್ವಾಡಕ್ನಲ್ಲಿ ಸೋರಿ ಅಕ್ವಾಡಕ್ ನೀರಿನಲ್ಲಿ ಕೊಚ್ಚಿ ಹೋಗುವ ಸಾಧ್ಯತೆ ಇತ್ತು. ವರದಿಯಿಂದ ಎಚ್ಚೆತ್ತುಕೊಂಡ ಅಧಿಕಾರಿಗಳು ನಾಲೆಯಲ್ಲಿ ಹರಿಯುತ್ತಿರುವ ರಭಸದ ನೀರು ಕೂಡಲೇ ಸ್ಥಗಿತಗೊಳಿಸಿದ್ದರಿಂದ ಈ ಘಟನೆಗೆ ರಿಪೇರಿ ಭಾಗ್ಯ ಒದಗಿದೆ. ಈ ಅಕ್ವಾಡಕ್ ಏನಾದರೂ ಸಂಪೂರ್ಣ ಹೊಡೆದು ಹೋಗಿದ್ದರೆ ನಾಲಾ ಕೆಳಭಾಗದ ಗ್ರಾಮಗಳಾದ ಕುಳಗಟ್ಟೆ, ಸಾಸ್ವೆಹಳ್ಳಿ, ಉಜ್ಜನಿಪುರ, ರಾಂಪುರ, ಬೆನಕನಹಳ್ಳಿ ಇಂದ ಗೊಲ್ಲರಹಳ್ಳಿಯವರೆಗೆ 10 ಹಳ್ಳಿಗಳ ಹೊಲಗದ್ದೆಗಳಿಗೆ ತಿಂಗಳುಗಟ್ಟಲೆ ನೀರು ಹರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಇಂತಹದ್ದೇ ಒಂದು ಘಟನೆ ಕಳೆದ ವರ್ಷ ಇದೇ ನಾಲೆಯ ಮೇಲ್ಭಾಗದಲ್ಲಿ ಭದ್ರಾವತಿ ತಾಲೂಕು ದಿಗ್ಗೇನಹಳ್ಳಿಯ ಸಮೀಪ ನಡೆದಿತ್ತು. ಈಗ ನೀವು ನೋಡುತ್ತಿರುವ ಚಿತ್ರ ದಿಗ್ಗೇನಹಳ್ಳಿಯ ಸಮೀಪದ ಅಕ್ವಾಡಕ್ ಹೊಡೆದಾಗ ನಾಲೆಗೆ ಪೈಪ್ಗಳನ್ನು ಹಾಕಿ ನಾಲೆಗೆ ನೀರು ಹರಿಸುವ ವ್ಯವಸ್ಥೆ ಮಾಡಿರುವುದು ವೀಕ್ಷಕರೇ. ಈ ಘಟನೆಯಿಂದ ತಿಂಗಳುಗಟ್ಟಲೆ ನೀರು ನಾಲೆಗೆ ಹರಿಸಲು ಸಾಧ್ಯವಾಗಿರಲಿಲ್ಲ. ನಂತರ ನಾಲೆಗೆ ಪೈಪ್ಗಳನ್ನು ಹಾಕಿ ತಾತ್ಕಾಲಿಕವಾಗಿ ನಾಲೆಯಲ್ಲಿ ನೀರು ಹರಿಸಲಾಗಿತ್ತು. ಇದೀಗ ಆ ಅಕ್ವಾಡಕ್ ನಿರ್ಮಾಣಕ್ಕಾಗಿ 10 ಕೋಟಿ ರು ಸರ್ಕಾರದಿಂದ ಬಿಡುಗಡೆಯಾಗಿದ್ದು, ಅದೇ ರೀತಿಯ ಘಟನೆ ಸ್ವಲ್ಪ ತಡವಾಗಿದ್ದರೂ ಇಲ್ಲಿ ನಡೆದು ಹೋಗುತ್ತಿತ್ತು ಅನ್ನಿಸುತ್ತದೆ. ಭಗವಂತ ರೈತರ ಮೇಲೆ ಕರುಣೆ ತೋರಿದ್ದಾನೆ ಅನ್ನಿಸುತ್ತದೆ. ಆತ್ಮೀಯ ಪ್ರಿಯ ವೀಕ್ಷಕರೇ, ಮುಂದಿನ ದಿನಗಳಲ್ಲಿ ನಿಮ್ಮ ಭಾಗದ ಇಂತಹ 10 ಸುದ್ದಿಗಳು ಹೊತ್ತು ತರುವ ಮೂಲಕ ನಿಮ್ಮ ಸೇವೆಗೆ ಅವಕಾಶ ಮಾಡಿಕೊಡಿ ಎಂಬ ವಿನಂತಿ ಈ ನಿಮ್ಮ ಮೈ ಸಿಸ್ಟರ್ನದು. ಇದಕ್ಕಾಗಿ ನೀವು ಈ ನಿಮ್ಮ ಮೈ ಸಿಸ್ಟರ್ ಚಾನೆಲ್ ಅನ್ನು ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗುವ ಮೂಲಕ ಈ ನಿಮ್ಮ ಮೈ ಸಿಸ್ಟರ್ಗೆ ಬಾಕಿ ಚಿರಾಯಿ ಅಂದುಬಿಡಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ನಮಸ್ಕಾರ.